ಒಂದು ರೀಲ್ಸ್ ನೋಡಿ ಬರುವಾಗ ಹೇಳ್ಯಾನಿ ಮುಂದೆ ಆಕೆ ಹ್ಯಾಂಡ್ ಸ್ವಸ್ತಿ ಹೊಸ್ತಾಗಿ ಮದುವೆಯಾಗಿ ಹೋಗಿದ್ಲತ್ತ ಅತ್ತಿ ಮನೆಗೆ. ಅತ್ತಿ ಮನೆಗೆ ಆಕೆ ಹೊಸ್ತಾಗಿ ಮದುವೆಯಾಗಿ ಹೋಗಿದ್ದತ್ತ. ಹೋದಾಗ ಅತ್ತಿ ಒಂದು ಸ್ವಲ್ಪ ದಿವಸ ಏನೋ ಕೆಲಸ ಹಚ್ಚಿರ್ಲಿಲ್ಲ. ಹಚ್ತೀರ ನೀವು ಯಾರು? ಹಚ್ಚಂಗಿಲ್ಲ. ಹೊಸ್ತಾಗಿ ಬಂದ ಆ ಸೊಸಿ ಇರ್ಲಿ ಹೇಳತ್ತೀರಿ. ಹಂಗೆ ಅಕ್ಕಿ ಫಸ್ಟ್ ಅತ್ತಿ ಏನೋ ಆ ಸೊಸಿಗೆ ಕೆಲಸ ಹಚ್ಚಲಿಲ್ಲ. ಭಾಳ ದಿವಸ ಗಂಟ್ಲೆ ಅತ್ತಿ ಸೊಸಿಗೆ ಹೇಳಿದ್ದಂತ, ನೋಡುವ ಮಧ್ಯಾಹ್ನಕ್ಕೆ ಮನೆಗೆ ನೆಂಟ್ರು ಬರೋರ್ದಾರ, ಬೀಗರು ಬರೋರ್ದಾರ, ಚಪಾತಿ ಮಾಡು ಅಂದ್ಲಕ್ಕಿ ಅತ್ತಿ ಸೊಸಿಗೆ. ಈಗ ಸೊಸಿಗೆ ವಾಲ್ಯನ ಹಾಕಿ ಬರುವಲ್ದು, ಬಿಡಾಕ ಬರೋಲ್ದು, ಯಾಕೆ ಮಾಡಕ್ಕೆ ಬರಂಗಿಲ್ಲ. ಅಡುಗೆ ಮನೆಗೆ ಹೋದ್ಲು, ಗೋಧಿ ಹಿಟ್ಟು ತೊಗೊಂಡು ಬಾಂಡ್ಯದ ತಾಬಂಡ್ಯಾಗ ಹಾಕ್ಕೊಂಡು ನಾದೂನು ಅಂಥೇಳಿ ಅವಾಗ ಫೋನ್ ಹಚ್ಚಿದ್ಲಕ್ಕಿ. ಯವ್ವ ಅತ್ತಿ ಚಪಾತಿ ಮಾಡಕ್ಕೆ ಹೇಳ್ಯಾಳ ಅಂದ್ಲಕ್ಕಿ. ಮತ್ತು ಮಾಡ್ಲಾ ಅಂದ್ಲವು. ನನಗೆ ಮಾಡಕ್ಕೆ ಬರಂಗಿಲ್ಲ ಅಂದ್ಲಕ್ಕಿ. ನೀ ಕಲಿ ಅಂತ ನಾ ಬಡ್ಕೊಂಡು ನೀ ಕಲಿಯಲಿಲ್ಲ, ಈಗ ಏನು ಮಾಡೋದು ಅಂದ್ಲು. ಅದಕ್ಕೆ ಅವು ಅಂದ್ಲು, ನೋಡು ಫೋನ್ ಮಾಡಿ ಭಾಳ ಚಲೋ ಕೆಲಸ ಮಾಡಿ ಫೋನ್ ಲೌಡ್ ಸ್ಪೀಕರ್ ಹಾಕಿ ಅಂದ್ಲಕ್ಕಿ. ಓಪನ್ ಸೌಂಡ್ ಇಡು ಅಂದ್ಲು. ಈಗ ಓಪನ್ ಸೌಂಡ್ ಇಟ್ಲು. ಅವು ಅಂದ್ಲು, ಗೋಧಿ ಹಿಟ್ಟು ಹಾಕು. ಯಾರು ಅವ್ವ ಮಗಳಿಗೆ ಹೇಳತ್ತಾಳ ಗೋಧಿ ಹಿಟ್ಟು ಹಾಕು ಅಂತ ಹೇಳಿ. ಆಕಿ ಮಗಳ ಕಡೆ ಎಲ್ಲಿ ಹಾಕೊಳ್ಳಿ ಗೋಧಿ ಹಿಟ್ಟು ಅಂದ್ಲಕ್ಕಿ. ತಲೆ ಮ್ಯಾಗ ಹಾಕು ಅಂದ್ಲಕ್ಕಿ. ಎಲ್ಲಿ ಹಾಕೊಳ್ಳಿ ಗೋಧಿ ಹಿಟ್ಟು? ತಲೆ ಮ್ಯಾಗ ಹಾಕು ಅಂದ್ಲ. ಆಕಿ ಸಿಟ್ಟು ಬಂದು ಆ ತಳತ್ತೇಳಿ ಒಂದು ಮುಟ್ಟಿಗೆ ಹಿಟ್ಟು ತೊಗೊಂಡು ತಲೆ ಮ್ಯಾಗ ಹಾಕೊಂಡು ಬಿಡ್ತ. ಅದು ಹುಚ್ಚ ತಲೆ ಮ್ಯಾಗ ಹಾಕೋತು. ಹಾಕೊಂಡೆ ಅಂದ್ಲಕ್ಕಿ. ಮತ್ತು ಹಾಕೊಂಡ ಮ್ಯಾಗ ಏನೇನು ಮಾಡಲಿ? ನೀರು ಹಾಕೋ. ಎಲ್ಲಿ ಹಾಕೊಳ್ಳಿ? ನೀ ಹಿಟ್ಟು ಎಲ್ಲಿ ಹಾಕಿ ಅಲ್ಲಿ ಹಾಕೋ. ಅಕ್ಕಿ ತಲೆ ಮ್ಯಾಗ ನೀರು ಹಾಕೊಂಡ್ರು ನಡ್ರಿ. ಅವಾಗ ಇನ್ನೇನು ಮಾಡಲಿ ಅಂತ ಮಗಳಿಗೆ ಕೇಳ್ತಾಳೆ. ಅವಾಗ ಕಲಸ ಅದನ್ನು ಸೊಕಾಸ, ಅದನ್ನು ಸೊಕಾಸ ಕಲಸ. ಈಕೆ ಸೊಕಾಸ ಕಲ್ಸಕ್ಕೆ ಚಲೋ ಮಾಡಿಲ್ಲ ಆಕಿ ತಲೆಯಾಗ. ಅವು ಕೇಳ್ತಾಳೆ, ಅಳಕಾಗೈತೋ ಗಟ್ಟಿಯಾಗೈತೋ? ಅಳಕಾಗೈತಿ. ನಿನಗೆ ಮೊದಲೇ ಹೇಳಿ ನೀರು ಭಾಳ ಹಾಕೋಬೇಡ ಅಂತ ಹೇಳಿ ಮತ್ತೊಂದು ಹಿಟ್ಟು ಹಾಕೋ. ಆಕೆ ಮತ್ತೊಂದು ಸ್ವಲ್ಪ ತಲೆಯಾಗ ಹಿಟ್ಟು ಹಾಕೊಂಡ್ಲ ಆಕೆ. ಮತ್ತು ಈಗೇನಾಯ್ತು? ಸ್ವಲ್ಪ ಗಟ್ಟಿಯಾಗೈತಿ. ಎಲ್ಲ ನಾದು. ಅವು ಕೇಳಿದ್ಲು, ಗಟ್ಟಿ ಆತೋ ಅಳಕಾಗೈತೋ ಹಿಟ್ಟು? ಯವ್ವ ಗಟ್ಟಿ ಭಾಳ ಆಗೈತೆ ಅಂದ್ಲ ಅಕ್ಕಿ. ಹುಚ್ಚು ಬ್ಯಾರಿ, ಗಟ್ಟಿ ಭಾಳ ಆತ, ನೀರು ಹಾಕೋ. ಎಲ್ಲಿ ಹಾಕೋರಿ? ನೀ ಎಲ್ಲಿ ಹಿಟ್ಟು ಹಾಕೊಂಡು ಎಲ್ಲಿ ಹಾಕೋ. ಅಕ್ಕಿ ವಾಟ್ಗಾದ ನೀರು ತೊಗೊಂಡು ದಬಾದವ ತಲೆ ಮ್ಯಾಗ ಸುರ್ಕೋತದು. ತಲೆ ಮ್ಯಾಗ ಸುರ್ಕೊಂಡು ಎಲ್ಲ ಹಿಟ್ಟು ನಾದಿದ್ಲು. ಅವಾಗ ಅವಾಗ ಕೇಳ್ತಾಳೆ, ಹಿಟ್ಟು ಬರೋಬರಿ ನಾದೇನ? ಮನಗಂಡ ನಾದಿನಿ ಅಂದ್ಲ ಅಕ್ಕಿ. ಹಾಗಾದ್ರೆ ಹೆಂಗೆ ನಾದಿ ನೋಡೋಣ ಒಂದು ಸೆಲ್ಫಿ ಕಳಿಸ ಅಂದ್ಲ ಅಕ್ಕಿ. ಅವು ಹೆಂಗೆ ನಾದಿ ನೋಡೋಣ ಒಂದು ಸೆಲ್ಫಿ ಕಳಿಸುವ ಅಂದ್ಲು. ಈಕೆ ಮಗಳು ಸೆಲ್ಫಿ ತೊಗೊಂಡ ಅವಂಗೆ ಫೋಟೋ ಕಳಿಸಿದಳ್ರಿ. ಅವು ನೋಡಿ ಗಾಬರಿ ಆದ್ಲು. ಇನ್ನು ನನಗೆ ನೀ ಫೋನು ಮಾಡಬೇಡ, ನನಗೆ ಮೆಸೇಜು ಮಾಡಬೇಡ, ನೀ ಯಾರು ನಾ ಯಾರು ನನಗೆ ಗೊತ್ತಾಗಿಲ್ಲ ಅಂದ್ಲ ಅಕ್ಕಿ. ಯಾಕೆ ವಿಚಾರ ಹೇಳೋದಪ್ಪ ಅಂದ್ರೆ, ನಾವು ಯಾವ ದೇಶದ ಯಾವ ಸಂಸ್ಕೃತಿಯೊಳಗೆ ಹುಟ್ಟಿ ಬಂದೀವಲ್ಲ, ಆ ದೇಶದ ಆ ಸಂಸ್ಕೃತಿಯನ್ನು ಮರೆತು ಬಿಟ್ಟಿವಿ ಅಂದ್ರೆ ನಮ್ಮ ಅವನತಿಗೆ ನಾವು ಕಾರಣ ಆಗ್ತೀವಿ. ಅದಕ್ಕೆ ತಾಯಂದ್ರಲ್ಲಿ ಬಹಳಷ್ಟು ಮೊದಲು ಸಂಸ್ಕಾರ ಬರಬೇಕು. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ಕೊಂಡು ಬಂದರು. ಮೊದಲ ತಾಯಂದ್ರು ಸಂಸ್ಕಾರವಂತರ ಆದರು ಅಂದ್ರೆ ಆ ಮನೆತನದೊಳಗೆ ಯಾರೂ ಕೂಡ ಸಂಸ್ಕಾರಹೀನರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವು ಗಂಡುಗಳು ಇರ್ತಾವೆ, ಹೋಗೇ ಬಿಡ್ತಾವೆ. ಮುಂಜಾನೆ 7ಕ್ಕೆ ಎದ್ದವು, ಅವು ಇರಂಗಿಲ್ಲ ಮನೆಯಾಗ. ಅವಕ್ಕೆ 7ಕ್ಕೆ ಆಫೀಸ್ ಡ್ಯೂಟಿ ಚಾಲೋ ಆತಂದು ಬ್ಯಾಗ್ ಹಿಡ್ಕೊಂಡು ಹೋದವು ಅಂದ್ರೆ ಮುಗಿದು ಹೋಗ್ತಾವು. ಆದ್ರೆ ಹೆಣ್ಣು ಮಕ್ಕಳು ನಾವು ತಾಯಂದ್ರೆ ತಾಳಷ್ಟು ಜನ ಇಲ್ಲ. ಮಹಾಲಕ್ಷ್ಮಿ ಅದೊಂದು ಗ್ರೂಪ್ ಬಂದೈತಿ. ನನಗಂತೂ ಮುತ್ತೂರು ಮಹಾಲಕ್ಷ್ಮಿ ಬಂದಾಳ ಅನ್ನಿಸ್ಬಿಡ್ತು ನನಗೆ ಇಲ್ಲಿಗೆ ಮುತ್ತೂರಿಂದ. ಆ ತಾಯಂದ್ರೆಲ್ಲ ನೀವೆಲ್ಲ ಸೇರಿಕೊಂಡು ಒಂದಿಷ್ಟು ಸಂಸ್ಕಾರ ಭರಿತವಾಗಿರ್ತಕ್ಕಂತಹ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ನಿಮ್ಮ ಮಕ್ಕಳನ್ನು, ನಿಮ್ಮ ಮನೆತನದ ಪರಿಸರವನ್ನು ನೀವು ಬದಲಾವಣೆ ಮಾಡಲಿಕ್ಕೆ ಯಾರಲ್ಲಿಪ್ಪ ಅಂದ್ರೆ ಅದು ನಿಮ್ಮಲ್ಲಿರ್ತಕ್ಕಂತಹದ್ದು. ನೀವೇ ಒಂದು ದೊಡ್ಡ ಶಕ್ತಿ. ಹಾಗಾಗಿ ತಾಯಂದ್ರು ಮೊದಲು ನೀವೆಲ್ಲ ಒಂದಿಷ್ಟು ಸಂಸ್ಕಾರವಂತರಾಗ್ರಿ, ಆಚಾರವಂತರಾಗ್ರಿ, ವಿಚಾರವಂತರಾಗ್ರಿ. ನಿಮ್ಮ ಧರ್ಮದ ಪಾಲನೆಯನ್ನು ನೀವೇ ಮಾಡಬೇಕು. ನಿಮ್ಮ ಧರ್ಮ ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು ಯಾರ ಕೈಲಿದಪ್ಪ ಅಂದ್ರೆ ಅದು ನಿಮ್ಮ ಕೈಲಿ ಇರಲಿಕ್ಕೆ ಸಾಧ್ಯದ ಇದ್ದೀವಿ. ಯಾಕಂದರೆ ಈ ಜಗತ್ತಿನಲ್ಲಿ
ಬಹಳಷ್ಟು ಜನ ಯಾವುದಾದ್ರೂ ರೀತಿಯಾಗಿರ್ತಕ್ಕಂತಹ ಎಲ್ಲ ರೀತಿಯ ಪೂಜೆ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಕ್ಕಂಥವ್ರು ಆಗ್ತಿದ್ದಾರೆ. ಆದರೆ ಭಾರತ ದೇಶ ಅಂತಕ್ಕಂಥದ್ದು, ಭಾರತ ದೇಶದಲ್ಲಿ ಯಾವಾಗಲೂ ಕೂಡ ಹೆಣ್ಣಿಗೆ ಅತಿಯಾಗಿರ್ತಕ್ಕಂತಹ ಔದಾರ್ಯತೆವಾಗಿರ್ತಕ್ಕಂತಹ ಒಂದು ಸ್ಥಾನ ಮಾನವನ್ನು ಕೊಟ್ಟಿರ್ತಕ್ಕಂತಹ ದೇಶ ಯಾವುದಾದ್ರೂ ಇದ್ರೆ ಅದು ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಸ್ತ್ರೀ ಸ್ವತಂತ್ರದ ಗಂಡಿಗೆ ಎಷ್ಟು ಸ್ವತಂತ್ರವನ್ನು ನಾವು ಕೊಟ್ಟಿದ್ದೇವೋ ಅಷ್ಟೇ ಸ್ವತಂತ್ರವನ್ನು ಹೆಣ್ಣಿಗೂ ಕೂಡ ಕೊಟ್ಟಿರ್ತಕ್ಕಂತಹ ದೇಶ ಅದು ಭಾರತ ದೇಶ. ಆ ಭಾರತ ದೇಶದಲ್ಲಿ ನಾವೆಲ್ಲರೂ ಕೂಡ ಏನೋ ಬದುಕನ್ನು ನಡೆಸ್ತಾ ಇರ್ತಕ್ಕಂಥವ್ರು ಆಗಿದ್ದೀವಲ್ಲ, ಅದಕ್ಕೆ ನಾವೆಲ್ಲರೂ ಕೂಡ ಆ ತಾಯಿಯನ್ನು ಬಹಳ ಗೌರವದಿಂದ ಕಾಣ್ತಕ್ಕಂತಹದ್ದಾಗಬೇಕು. ಹೆಣ್ಣು ಈ ಜಗತ್ತಿನ ಕಣ್ಣು. ಹೆಣ್ಣಿಲ್ಲ ಅಂದರೆ ಈ ಜಗತ್ತು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಯಾವಾಗಲೂ ಕೂಡ ಹೆಣ್ಣನ್ನು, ಯಾವ ದೇಶ ಯಾವ ಮನೆ ಯಾವಾಗಲೂ ಕೂಡ ಹೆಣ್ಣನ್ನು ಬಹಳ ಸಂತೋಷವಾಗಿ ಗೌರವದಿಂದ ನೋಡ್ಕೊಳ್ತಕ್ಕಂಥದ್ದಾಗ್ತದೋ ಆ ದೇಶಕ್ಕೆ ಯಾವತ್ತೂ ಬಡತನ ಬರಲಿಕ್ಕೆ ಸಾಧ್ಯ ಇಲ್ಲ, ಆ ಮನೆತನಕ್ಕೆ ಯಾವತ್ತೂ ದುಃಖ ನೋವುಗಳು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ನಾವೆಲ್ಲ ನೆನಪು ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಭಾರತ ದೇಶ ಅಂತಕ್ಕಂಥದ್ದು ಆಧ್ಯಾತ್ಮಿಕದ ತವರೂರು. ಇಡೀ ಜಗತ್ತಿಗೆ ಅಧ್ಯಾತ್ಮವನ್ನು ತೋರಿಸಿಕೊಟ್ಟಿರ್ತಕ್ಕಂತಹ ಏಕೈಕ ದೇಶ ಯಾವುದಾದ್ರೂ ಇದೆ ಅದು ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ನಾವು ಯಾರೂ ಕೂಡ ಮರಿತಕ್ಕಂಥವ್ರು ಆಗಬಾರ್ದು. ಆದರೆ ಇವತ್ತಿನ ದಿವಸ ಏನಾಗಿದೆಪ್ಪ ಅಂದ್ರೆ ನಮ್ಮ ಭಾರತ ದೇಶದ ಸಂಸ್ಕೃತಿ ಎಲ್ಲ ಹಾಳಾಗ್ತದೆ. ನಮ್ಮ ದೇಶದ ಸಂಸ್ಕೃತಿಯನ್ನು ಬೇರೆ ದೇಶದವರು ಬಳಸ್ಕೊಳ್ತಾ ಇದ್ದಾರೆ, ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅವರ ದೇಶದೊಳಗೆ ಆ ಕಲ್ಚರನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಎಲ್ಲವನ್ನೂ ಕೊಟ್ಟು ನಮ್ಮ ದೇಶದಲ್ಲಿ ನಾವೇನಾಗಿವಪ್ಪ ಅಂದ್ರೆ ಪರದೇಶದವರ ಸಂಸ್ಕೃತಿಯನ್ನು ಅಳವಡಿಸ್ಕೊಳಕತ್ತೀವಿ. ಹೌದಿಲ್ಲ? ಅದು ಆಗಬಾರ್ದು. ಯಾಕಂದ್ರೆ ನಮ್ಮ ಅವನತಿಗೆ ಬೇರೆ ಯಾರೂ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ, ನಾವೇ ಕಾರಣ ಆಗ್ತೀವಿ. ಒಂದು ದೇಶವನ್ನು ಹಾಳು ಮಾಡಲಿಕ್ಕೆ ಅಲ್ಲಿ ಬೇರೆ ಏನೂ ಮಾಡುವ ಅವಶ್ಯಕತೆ ಇಲ್ಲ. ಆ ದೇಶದ ಮ್ಯಾಗ ಬಾಂಬ್ ಹಾಕೋ ಅವಶ್ಯಕತೆ ಇಲ್ಲ, ಅಣು ಬಾಂಬ್ ಹಾಕೋ ಅವಶ್ಯಕತೆ ಇಲ್ಲ. ಆ ದೇಶವನ್ನು ಹಾಳು ಮಾಡಬೇಕಾಗಿತ್ತು ಅಂದ್ರೆ ಆ ದೇಶದಲ್ಲಿರ್ತಕ್ಕಂತಹ ಸಂಸ್ಕೃತಿಯನ್ನು ಹಾಳು ಮಾಡಿಬಿಟ್ಟು ಅಂದ್ರೆ ಸಾಕು, ಆ ದೇಶ ತಾನೇ ನಾಶ ಆಗಿ ಹೋಗ್ತದಂತೆ ಬೇರೆ ದೇಶದವ್ರು ತಿಳ್ಕೊಂಡು ಬಿಟ್ಟಾರ. ಅದಕ್ಕೆ ನಮ್ಮ ಸಂಸ್ಕೃತಿಯನ್ನು ನಾವು ಹಾಳು ಮಾಡ್ತಕ್ಕಂಥವ್ರು ಆಗಬಾರ್ದು. ನಮ್ಮ ದೇಶದ ಸಂಸ್ಕೃತಿ, ನಮ್ಮ ನಾಡಿನ ಸಂಸ್ಕೃತಿ, ನಮ್ಮ ಧರ್ಮದ ಸಂಸ್ಕೃತಿಯನ್ನು ನಾವು ಬೆಳೆಸಿ ಉಳಿಸಿ ಏನಾದರೂ ಒಂದಿಷ್ಟು ಎತ್ತಿ ಹಿಡಿತಕ್ಕಂಥವ್ರು ಆದ್ವಿ ಅಂದ್ರೆ ಈ ಜಗತ್ತಿಗೆ ನಾವು ಬಂದದಕ್ಕೂ ಕೂಡ ಸಾರ್ಥಕ ಆಗ್ತದಂತ ತಾವೆಲ್ಲರೂ ಕೂಡ ತಿಳಿಬೇಕಾಗ್ತದೆ. ಯಾಕಂದ್ರೆ ಅದಕ್ಕೆ ಯಾವ ರಂಗದಲ್ಲಾದರೂ ಇರಂತ ಹೇಳ್ತಾರೆ. ಒಂದು ಕಡೆ ಮಹಾತ್ಮರು ಹೇಳ್ತಾರೋ, ನೀ ಯಾವ ರಂಗದಲ್ಲಾದರೂ ಇರು, ಆದ್ರೆ ಅಂತರಂಗದಲ್ಲಿ ಮಾತ್ರ ಚೆನ್ನಾಗಿರುವಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ನಾವು ಅಂತರಂಗದೊಳಗೆ ಭಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದಾಗಬೇಕು. ಇದು ಭಕ್ತಿಯ ಕಾರ್ಯಕ್ರಮ ಅದ. ಇಲ್ಲಿ ನಿಮಗೆ ಎಲ್ಲ ಕೊಡ್ತಾರ ಮನ್ಯಾಗ, ಹೌದಿಲ್ರಿ? ಹೆಣ್ಣು ಕೊಡ್ತಾರ, ಹೊಣ್ಣು ಕೊಡ್ತಾರ, ಮಣ್ಣು ಕೊಡ್ತಾರ, ಸತ್ತಾಗ ಮಣ್ಣು ಕೊಡ್ತಾರ. ಆದ್ರೆ ಬದುಕು ಕೆಟ್ಟು ಹೋಗದ ರೀತಿಯೊಳಗೆ ಯಾವತ್ತಾದ್ರೂ ಗುರು ನಿಮಗೆ ಏನು ಕೊಡ್ತಾನಪ್ಪ ಅಂದ್ರೆ ಜ್ಞಾನದ ಮಾರ್ಗವನ್ನು ಕೊಡ್ತಕ್ಕಂಥವನ್ನ ಆಗ್ತಾನೆ, ಬಿಟ್ಟರೆ ಇನ್ನು ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಣು ಕೊಡೋರು ಬರ್ದಾರ, ಕೊಡ್ತೀರಲ್ಲ ನೀವು? ಹೊಟ್ಟೆ ಹಸದತಿ ಹತ್ರ ಬಾಜು ಮನೆಯವ್ರು ಕರೆದು ಒಂದು ಆಪಲ್ ಆದರೂ ಕೊಡ್ತಾರು. ಸತ್ತಾಗ ಮಣ್ಣು ಕೊಡ್ತಾರೆ. ಎರಡು ಸುಮ್ಮ ಸತ್ತ ತೊಗೊಂಡು ಹೋಗಿ ಎತ್ತೋಗಿದ್ದಾರೆ. ಆದ್ರೆ ಸಾವು ಬರುವಕ್ಕಿಂತ ಮೊದಲು ಆದ್ರೆ ಬದುಕು ಕೆಟ್ಟು ಹೋಗದ ರೀತಿಯೊಳಗೆ ಬದುಕು ಅಜ್ಞಾನದಿಂದ ಜ್ಞಾನದ ವೃತ್ತ ಸಾಗಬೇಕಾಗಿತ್ತಂದ್ರೆ ಅದಕ್ಕೆ ಮೂಲ ಅವಶ್ಯಕ ಯಾರಾಗ್ತಾರಪ್ಪ ಅಂದ್ರೆ ಗುರು ಆಗ್ತಾನೆ. ಗುರು ಇಲ್ಲದ ಅಂದ್ರೆ ನೀವು ಗುರಿ ತಲುಪಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಕೊಂಡು ಬರ್ತಾರೆ ಮಹಾತ್ಮರು. ಅದಕ್ಕೆ ಹಿಂದಿನ ಕಾಲದಾಗ ಹಿಂಗಿತ್ತಲ್ಲ, ಏನಪ್ಪ ಅಂದ್ರೆ ಹಿಂದೆ ಗುರು ಇದ್ದ, ಮುಂದೆ ಗುರಿ ಇತ್ತು, ಸಾಗಿತ್ತು ರಣರೀರರ ದಂಡು. ಇವತ್ತಿನ ಕಾಲದಾಗ ಏನಾಗಿದೆಪ್ಪ ಅಂದ್ರೆ ಹಿಂದೆ ಗುರುನೂ ಇಲ್ಲ, ಮುಂದೆ ಗುರಿನೂ ಇಲ್ಲ, ಸಾಗಿದೆ ರಣಹೇಡಿಗಳ ದಂಡು ಅಂತ ಒಂದು ಕಡೆ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ನಾವು ಜೀವನದೊಳಗೆ ಏನಾದರೂ ಒಂದು ಸಾಧನೆ ಮಾಡಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕಪ್ಪ ಅಂದ್ರೆ ಮೊದಲು ಗುರುವನ್ನು ಆಧಾರವಾಗಿಟ್ಟುಕೋಬೇಕು. ಒಬ್ಬ ಗುರುವಿನ ಮಾರ್ಗದರ್ಶನ ನಮಗಿತ್ತು ಅಂದ್ರೆ ನಮ್ಮ ಬದುಕು ಯಾವತ್ತೂ ಕೆಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವೆಲ್ಲ ಏನು ಮಾಡ್ಕೋಬೇಕಪ್ಪ ಅಂದ್ರೆ ಮುತ್ತಿನ ಕಂತಿಯ ಪೂಜ್ಯರನ್ನ ಗುರುವನ್ನಾಗಿ ಮಾಡ್ಕೊಂಡು ನಿಮ್ಮ ದಾರಿಯೊಳಗೆ ನೀವು ಸಾಗಿಬಿಟ್ಟೆ ಅಂದ್ರೆ ದಾರಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂತಹದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ಕರ್ತವ್ಯ. ಪೂಜ್ಯರು ಬಹಳ ವಿಸ್ತಾರವಾಗಿ ದೇವಿ ಪುರಾಣವನ್ನು ಬಹಳ ಆಧ್ಯಾತ್ಮಿಕವಾಗಿ ಹೇಳ್ಕೊಂಡು ಬಂದರು.
ಚಪ್ಪಾಳೆ ಹೊಡೆಸಿ ನಗಿಸಿ ಹೋಗಿ ಪುರಾಣ ಹೇಳೋದು ದೊಡ್ಡ ವಿಚಾರ ಆಗಂಗಿಲ್ಲ. ಅದನ್ನು ಸಾತ್ವಿಕವಾಗಿರ್ತಕ್ಕಂತಹ ವಿಚಾರಗಳು ಏನದಾವಲ್ಲ ಅದನ್ನು ಬಿಡಿಸೋದು ಭಾಳ ದೊಡ್ಡದಾದ ವಿಚಾರ. ನಿಮಗೆ ಚಪ್ಪಾಳೆ ಹೊಡೆಸಿ ನಗಿಸಿ ಹೋಗಿಬಿಟ್ರೆ ಮುಗಿದು ಹೋತ ಅಲ್ಲ. ಅದ್ರ ಒಳಗಿರ್ತಕ್ಕಂತಹ ವಿಚಾರಗಳು ಏನದಾವಲ್ಲ ಬಹಳ ಆಡಂಬರವಾಗಿರ್ತಕ್ಕಂತಹ ವಿಚಾರಗಲ್ಲ, ಬಹಳ ಆಳವಾಗಿರ್ತಕ್ಕಂತಹ ವಿಚಾರಗಳು. ಮನುಷ್ಯನ ಶರೀರ ಯಾವುದರಿಂದ ಉದ್ಭವ ಆಗ್ಯದ, ಈ ಮನುಷ್ಯನ ಶರೀರದೊಳಗಿರ್ತಕ್ಕಂತಹ ಅವಯವಗಳು ಯಾವ ತತ್ವದಿಂದ ಉದ್ಭವ ಆಗ್ಯಾವ ಅನ್ನೋದು ಭಾಳ ತಿಳ್ಕೊಳ್ಬೇಕಾಗಿದೆ. ನಾವು ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಒಂದು ಮನಸ್ಸು, 11ರಿಂದ ಶರೀರ ಸೃಷ್ಟಿಯಾಗ್ಯದ. ಆ 11ರಿಂದ ಬಹಳಷ್ಟು ಮತ್ತು ಉಪಗಳದಾವು. ಹಾಗಾದ್ರೆ ಈ ಶರೀರದೊಳಗಿರ್ತಕ್ಕಂತಹ ಮೂಳೆ, ಮಾಂಸ, ಹಲ್ಲು, ಕೂದಲು, ಚರ್ಮ ಇವು ಯಾವ ತತ್ವದಿಂದ ನಿರ್ಮಾಣ ಆಗಿದಾವ ಅನ್ನೋದು ನಾವು ಮೊದಲು ತಿಳ್ಕೊಳ್ಬೇಕಾಗ್ತದೆ. ಇಲ್ಲ ಅಂದ್ರೆ ಸುಮ್ಮ ಭೂಮಿಗೆ ಬಂದು ವ್ಯರ್ಥ ಆಗ್ತದೆ. ಮನುಷ್ಯ ಜನ್ಮ ಬರುವುದು ಬಹಳ ದುರ್ಲಭ. ಬಂದ ಕಾಲದೊಳಗೆ ಅದನ್ನು ಸಾಧನೆಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದಾಗಬೇಕು. ನಾವು ಮತ್ತೆ ಈ ಮನುಷ್ಯ ಜನ್ಮ ಹುಟ್ಟಿ ಬಹುಕ ಬರ್ತದಂತ ತಿಳಿದಿರೆ ನೀವು ಯಾರಾದರೂ ಸುಳ್ಳತ್ ಮತ್ತು ತಿಳ್ಕೊಂಡಿದ್ರೆ ಮರ್ತು ಬಿಡ್ರಿ. ಈ ಮನುಷ್ಯ ಜನ್ಮ 84 ಲಕ್ಷ ಜೀವರಾಶಿ ಒಳಗೆ ಸುತ್ತಿ 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 ಈ ಭವಕ್ಕೆ ಬಂದದ. ಈ ಭವಕ್ಕೆ ಬಂದದ ಯಾಕಪ್ಪ ಅಂದ್ರೆ ನಾ ಯಾರು ಎಂಬುವ ಅರಿವಿನ ಜ್ಞಾನವನ್ನು ಮಾಡ್ಕೊಳಕ್ಕೆ ಬಂದದೆ ವಿನಃ ನಾವು ಭಾಳ ಟಾಪ್ ಟಿಪ್ಪಾಗಿ ರೆಡಿಯಾಗಿ ದೊಡ್ಡ ಕಾರ್ನ್ಯಾಗ ಹೋಗೋದು, ದೊಡ್ಡ ಅರ್ಬಿ ಹಾಕ್ಕೊಳ್ಳೋದಕ್ಕೆ ಬಂದಿದ ಶರೀರ ಅಲ್ಲ ಇದು. ನಾ ಯಾರು ಎಂಬುವುದು ಅರಿಲಿಕ್ಕೆ ಈ ಶರೀರ ಈ ಭೂಮಿಗೆ ಬಂದದ. ಅರಿಯದೆ ನೀವು ಹೋದ್ರಿ ಅಂದ್ರೆ ಅಂತರ್ಪಿಸಾಸಿಗಳಾಗ್ಬಿಡ್ತೀರಿ. ನೀವೆಲ್ಲ ತಿರುಗಾಡ್ತೀರಿ, ಆ ಮನೆಯಿಂದ ಈ ಮನೆ, ಈ ಮನೆಯಿಂದ ಆ ಮನೆ. ಅದಕ್ಕೆ ಒಂದಿಷ್ಟು ಆಧ್ಯಾತ್ಮ ಚಿಂತನೆ ಮನುಷ್ಯನಿಗೆ ಬಹಳ ಅವಶ್ಯಕವಾಗ್ಯದ. ಜೀವನದೊಳಗೆ ಎಲ್ಲ ಅದ. ನಿಮಗೆ ಸಿರಿ ಅದ, ಸಂಪತ್ತದ, ಆಸ್ತಿ ಅದ, ಮನಿ ಅದ, 50 ಎಕರೆ ಗಟ್ಟಲೆ ಹೊಲ ಅದ, ಕೆಜಿ ಗಟ್ಟಲೆ ಬಂಗಾರದ, ಏನು ಇದ್ದರೂ ಕೂಡ ಅದರ ಆಧ್ಯಾತ್ಮದ ಮುಂದೆ ಇದು ಯಾವುದೂ ಸಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಕದೇನ್ರಿ? 1 ಕಿಲೋ ಬಂಗಾರ ಅಂಗಡಿಗೆ ಹೋಗಿ ತರಬಹುದು, 10 ಎಕರೆ ಹೊಲ ಬಾಜುದವ್ರು ತಗೊಳ್ಬಹುದು, ಭಾಳಷ್ಟು ಕಾಳ ಕಡಿ ದಿನಸುಗಳನ್ನು ತಂದಿಡಬಹುದು. ಆದ್ರೆ ಹೋಗಿ ಯಾರ ಅಂಗಡಿಯಾಗ ಹೋಗಿರಿ ಒಂದಿಷ್ಟು ಆಧ್ಯಾತ್ಮ ಕೊಡ್ರಿ ಅಂದ್ರೆ ಕೊಡ್ತಾರ? ನಿಮಗೆ ಹೋಗ್ರಿ, ನೀವು ನಾಳೆಗೆ ಅಲ್ಲಿ ಜಿರ್ಲಾರ ಅಂಗಡಿಗೆ ಅದು ಹೋಗಿ ಬರ್ರಿ. ನೀವು ಹೋಗಿ ಅವ್ರದ್ದೇ ಕೇಳ್ರಿ, ಆಧ್ಯಾತ್ಮ ಕೊಡ್ರಿ ನನಗಂತ ಹೇಳಿ. ಅವ್ರು ಯಾರ ಕೊಟ್ಟಾರೇನು? ಒಂದಿಷ್ಟು ಮನಸ್ಸಿಗೆ ಶಾಂತಿ ಕೊಡ್ರಿ ಅಂತ ಹೋಗಿ ಕೇಳ್ರಿ, ಯಾರು ಕೊಟ್ಟಾರೇನು? ಅದನ್ನು ಯಾರೂ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಅಂಗಡಿಯಾಗ ಮಾರುವ ವಸ್ತು ಅಲ್ಲ. ಅಂಥ ಆಧ್ಯಾತ್ಮಿಕ ಮನಸ್ಸಿಗೆ ಶಾಂತಿ, ನೆಮ್ಮದಿ ಈ ಭವದಿಂದ, ಈ ಸಂಸಾರ ಅಂತಕ್ಕಂತಹ ಭವಬಂಧನದಿಂದ ಮುಕ್ತ ಮಾಡ್ತಕ್ಕಂತಹ ಕೇಂದ್ರಗಳು ಯಾವಾಗಿದ್ದಾವಪ್ಪ ಅಂದ್ರೆ ಇವತ್ತು ಮುತ್ತಿನ ಕಂತಿಯ ಹಿರೇಮಠ ಆಗಿದೆ ಅನ್ನೋದು ನಾವೆಲ್ಲ ನೆನಪಲ್ಲಿ ಇಟ್ಕೊಳ್ಬೇಕಾಗ್ತದೆ. ನಿಮಗೆ ಊಟ ಹಾಕಿ ಕಳಿಸೋದು ದೊಡ್ಡ ವಿಚಾರ ಆಗೋದಿಲ್ಲ. ಒಳಗೆ ಹೋಗಿದ್ದು ಊಟ ಎಷ್ಟು ತನಕ ಇರ್ತದೆ ನಿಮ್ಮ ಹೊಟ್ಟೆಯಾಗ? ಭಾಳ ಆದ್ರೆ 3 ತಾಸು, ಭಾಳ ಆದ್ರೆ 4 ತಾಸು ಇರ್ತದೆ. ಆದ್ರೆ ಜ್ಞಾನದ ಊಟ ಸಿಗೋದು ಭಾಳ ಮುಖ್ಯ ಅದ. ಮನುಷ್ಯಾಗ ಊಟ ಹಾಕೋರು ಎಲ್ಲರೂ ಸಿಗ್ತಾರೆ, ಜ್ಞಾನದ ಊಟ ಹಾಕೋರು ಭಾಳ ವಿರಳ ಅದಾರ. ಅದಕ್ಕೆ ನಾವು ಊಟ ಸಿಗೋ ಕಡೆ ಹೋಗಬಾರ್ದು, ಜ್ಞಾನದ ಊಟ ಎಲ್ಲಿ ಸಿಗ್ತದಲ್ಲ ಅಲ್ಲಿ ನೀವೆಲ್ಲರೂ ಇರಬೇಕಾಗ್ತದೆ ಅಂತಕ್ಕಂಥದ್ದನ್ನೆಲ್ಲ ತಿಳ್ಕೊಬೇಕಾಗ್ಯದ. ಮನುಷ್ಯಾಗ ಜ್ಞಾನ ಇವತ್ತು ಬಹಳ ಮುಖ್ಯ ಆಗಿದೆ. ಭಕ್ತಿ ಅಂತಕ್ಕಂತಹ ಜ್ಞಾನವನ್ನು ನಾವೆಲ್ಲರೂ ಕೂಡ ಜೀವನಕ್ಕೆ ಅಳವಡಿಸ್ಕೊಂಡಿವಿ ಅಂದ್ರೆ ಜೀವನದಲ್ಲಿ ಯಾವಾಗಲೂ ಕೂಡ ಏನೇ ಕಷ್ಟಗಳು ಬರಲಿ, ದುಃಖಗಳು ಬರಲಿ, ನೋವುಗಳು ಬರಲಿ, ಗುರು ಹೇಳಿರ್ತಕ್ಕಂತಹ ಜ್ಞಾನದ ಮಾತು ಅಂತಕ್ಕಂಥದನ್ನ ಅದು ಮೇಟಿ ಕೋಲಾಗಿ ಹಿಡ್ಕೋಬೇಕಂತ ನಾವು. ಹೆಂಗ್ರಿ ಈ ಗಳೆ ಹೊಡಿಯಾಗಿ ಹಿಂದಿನ ಕಾಲದಾಗ ಇದ್ದು ನೋಡಿದ್ರೆ ನೀವು ಹರಗುವಾಗದು ಏನಂತಾರ ಅವಕ್ಕೆ? ಯಾರು ಇಲ್ಲ ಇಲ್ಲಿ, ನೀವು ಬಿಡ್ರಿ. ಇವತ್ತು ಕೂರಿಗೆ ಹರಗು ದಿಂಡು ಎಲ್ಲ ಹೋಗ್ಯಾವು. ಮೇಟಿಕೋಲ್ ಅಂತ ಹಿಂಗೆ ಹಿಡಿತಿದ್ರು. ಅದನ್ನು ಯಾಕೆ ಹಿಡಿತಿದ್ರಪ್ಪ ಅಂದ್ರೆ ಕೂರ್ಗಿ ದಿಂಡು ಎಷ್ಟೋ ದೊಡ್ಡದಾಗಿದ್ರು ಮೇಟಿಕೋಲ್ ಹಿಡಿದ್ರಂದ್ರೆ ಅದಕ್ಕೆ ಆಧಾರ ಅಂತ. ಹಂಗೆ ನೀವ ಎಷ್ಟು ಶ್ರೀಮಂತರಾಗಿರಿ, ದೊಡ್ಡವರಾಗಿದ್ರಿ, ಆದ್ರೆ ಗುರುಗಳು ಹೇಳಿರ್ತಕ್ಕಂತಹ ಮಾತಂತಕ್ಕಂತಹ ಮೇಟಿಕೋಲ್ ಅದನ್ನ ಹಿಡ್ಕೊಂಡು ಹೋದ್ರಿ ಅಂದ್ರೆ ಯಾವತ್ತೂ ಕೂಡ ನಿಮ್ಮ ಬದುಕು ಹಾಳಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಬದುಕು ಯಾವಾಗಲೂ ಕೂಡ ಉದ್ಧಾರವೇ ಆಗ್ತದೆ ವಿನಃ ಹಾಳಾಗಲಿಕ್ಕೆ ಆಗೋದಿಲ್ಲ. ಅಂಥ ಬದುಕನ್ನು ತಾವೆಲ್ಲರೂ ಕೂಡ ಬದುಕಬೇಕಂತಕ್ಕಂತಹ ಉದ್ದೇಶವನ್ನು ಇಟ್ಟುಕೊಂಡು ಶರನ್ನವರಾತ್ರಿ ಕಾರ್ಯಕ್ರಮವನ್ನು ಇವತ್ತು 17 ವರ್ಷಗಳ ನಿರಂತರವಾಗಿ ಪೂಜ್ಯರು ತಮ್ಮ ಎಲ್ಲ ಕಾರ್ಯಕ್ರಮಗಳಿದ್ದರೂ ಕೂಡ ಅವೆಲ್ಲವನ್ನು ಬದಿಗೆತ್ತಿ ನಮ್ಮ ಎಲ್ಲ ಭಕ್ತರಿಗೂ ಕೂಡ ಆ ದೇವಿಯ ಮಹಾತ್ಮೆ ತಿಳಿಯೋದ್ರ ಜೊತೆಗೆ ಮಹಾತ್ಮರ ಚರಿತ್ರೆ ಅಂತಕ್ಕಂತಹದ್ದು ತಿಳಿಬೇಕು. ಭಕ್ತರು ಒಂದಿಷ್ಟು ಆಧ್ಯಾತ್ಮಿಕ ಬದುಕನ್ನು ನಡೆಸಬೇಕು. ಆಧ್ಯಾತ್ಮದೊಳಗೆ ನಿಜವಾಗಿರ್ತಕ್ಕಂತಹ ಸುಖ ಇದೆ ಅಂತಕ್ಕಂತಹ ಅರಿವಿನ ಜ್ಞಾನ ಅವರೆಲ್ಲರನ್ನು ಪಡ್ಕೊಳ್ಬೇಕು ಅನ್ನೋ ಉದ್ದೇಶವಾಗಿ ಪೂಜ್ಯರು ನಿರಂತರವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥದ್ದು. ಅದಕ್ಕೆ ನಾವೆಲ್ಲ ಇವತ್ತೇನಾಗಿವಪ್ಪ ಅಂದ್ರೆ ಮೊಬೈಲಲ್ಲಿ ಭಾಳ ಬ್ಯುಸಿಯಾಗಿಬಿಟ್ಟಿವಿ.
ರೀಲ್ಸ್ ನೋಡೋದ್ರಲ್ಲಿ ಭಾಳ ಬ್ಯುಸಿ ಆಗಿಬಿಟ್ಟಿವಿ, ವಾಟ್ಸಾಪ್ ನೋಡೋದ್ರಲ್ಲಿ ಭಾಳ ಬ್ಯುಸಿ ಆಗಿಬಿಟ್ಟಿವಿ. ದಿನಾ ಒಂದೊಂದು ವಿಶೇಷವಾಗಿರ್ತಕ್ಕಂತಹ ರೀಲ್ಸ್